ಇಷ್ಟು ದಿನ ರಾಜ್ಯ ಸರ್ಕಾರಕ್ಕೆ ಕಗ್ಗಂಟಾಗಿ ಇದ್ದಂತಹ ಒಳ ಮೀಸಲಾತಿಯ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ತೆರೆ ಎಳೆಯುವಂತ ಕೆಲಸ ಮಾಡಿಬಿಟ್ಟಿದ್ದಾರೆ. ಒಳ ಮೀಸಲಾತಿ ಕುರಿತಂತೆ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಇವತ್ತು ಕರೆದಿದ್ರು. ಅದರಲ್ಲಿ 15% ಮೀಸಲಾತಿಯಲ್ಲಿ ವರ್ಗೀಕರಣಕ್ಕೆ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ. ಬಲಗೈ ಸಮುದಾಯ ಎಡಗೈ ಸಮುದಾಯದ ನಡುವೆ ಒಂದಿಷ್ಟು ಅಸಮಾಧಾನಗಳಿತ್ತು. ಈಗ ಎಡಗೈ ಸಮುದಾಯಕ್ಕೆ 5.225 ಕೊಟ್ಟಿದ್ರೆ ಬಲಗೈ ಸಮುದಾಯಕ್ಕೂ ಕೂಡ ಅದೇ ರೀತಿಯಾಗಿ ಏನಿತ್ತು, ಬಲಗೈ ಸಮುದಾಯಕ್ಕೆ 2.25, ಆದರೆ ಇನ್ನು ಇತರ ಸಮುದಾಯಗಳಿಗೆ ಶೇಕಡಾವಾರಿಗೆ ಒಂದಿಷ್ಟು ಹಂಚಿಕೆ ಮಾಡಿದ್ದಾರೆ. ಅದೇನು ಅನ್ನೋ ಡೀಟೇಲ್ಸ್ ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ಸಿಎಂ ಇವತ್ತು ಮಾತನಾಡಿದ್ದಾರೆ. ಅದರ ಸೇರಿದಂತೆ BR ಭಾಸ್ಕರ್ ಪ್ರಸಾದ್ ಒಳ ಮೀಸಲಾತಿಯ ಹೋರಾಟಗಾರರು ಕೂಡ ಇದಾದ ನಂತರದಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ನೋಡ್ಕೊಂಡ್ ಬರೋಣ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25 5.25 4.5 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ, ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರ್ತಕ್ಕಂಥದ್ದು. ಸರ್, ಒಳ ಮೀಸಲಾತಿ ಬಗ್ಗೆ ಈಗ ಸರ್ಕಾರ ಸಚಿವ ಸಂಪುಟ ಸಭೆ ಮುಗಿತು. ಅದೇ ಸರ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಈಗ ಒಪಿನಿಯನ್ ಅಂದ್ರೆ ಅವ್ರು ಏನ್ ಎಂಪೆರಿಕಲ್ ಡಾಟಾನೇನು ಫಾಲೋ ಮಾಡಿಲ್ಲ. ಓಕೆ, ಅಂದ್ರೆ ಒಂದು ಅಂತ್ಯ ಆಡೋ ಕೆಲಸವನ್ನ ತರಾತುರಿಯಲ್ಲಿ ಮಾಡಿದ್ದಾರೆ. ಸ್ಪಷ್ಟ ಸಮುದಾಯದ ಪ್ರೆಷರ್ ಅಲ್ಲಿ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಹೇಳಿದಂತಹ ಎಂಪೆರಿಕಲ್ ಡಾಟಾ ಅಂತಂದ್ರೆ ಈ ಪರ್ಸೆಂಟೇಜ್ ಅಲ್ಲ, ಇದು ಅದೇನು ಕಾಜಿ ನ್ಯಾಯ ಮಾಡಿ ಪಂಚಾಯತಿಲಿ ಹಂಚಿಕೆ ಮಾಡ್ತಾರಲ್ಲ, ಸಮನಾಗ ಹಂಚ್ಕೊಂಡು ಹೋಗೋ ಹಂಗಾಗೋ ಆ ಕಾಜಿ ನ್ಯಾಯ ಮಾಡ್ತಿರ್ಲಿಲ್ಲ. 5.5 4.5 ಅಂತ ಹಂಚಿರುವಂತದ್ದು ಒಂದು ಪೊಲಿಟಿಕಲ್ ಗೇಮ್ ಆಗಿ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಗೇನಾಗಿದೆ ಅಂತಂದ್ರೆ ಏನೂ ಇಲ್ದವ್ರಿಗೆ ಏನೋ ಒಂದು ಸಣ್ಣ ಸಿಗ್ತಲ್ಲ ಅಂತ ಒಂದು ಸಣ್ಣ ಮಟ್ಟದ ಖುಷಿ ಆಗ್ಬೋದೇ ಹೊರತು ಅದು ಸಾಮಾಜಿಕ ನ್ಯಾಯ ಅಲ್ಲ. ಒಂದ್ ಸಣ್ಣ ಖುಷಿ ಸಮಾಧಾನ ಸಿಗ್ಬೋದು ಅಷ್ಟೇ. ಖಾಲಿ ತಟ್ಟೆಲಿ ಇದ್ದವ್ರಿಗೆ ಒಂದು ತುತ್ತನ್ನ ಕೊಟ್ರಂಗ ಆಯ್ತು ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಅದು. ಈ ಒಂದು ಮೀಸಲಾತಿ ತಾವು ಒಪ್ಕೊಂತೀರ ಸರ್? ಈಗ ಯಾವ್ದನ್ನ ಈಗ ಸರ್ಕಾರ ಕೊಟ್ಟಿರೋಂಥದ್ದು ಇವತ್ತು ಅಲ್ಲ, ನಾವು ಅದನ್ನ ಒಪ್ಕೊಳ್ಳೋದು ಅಥವಾ ಒಪ್ಕೊಳ್ಳದೆ ಇರೋದಂಥದ್ದಲ್ಲ. ಅದನ್ನ ನ್ಯಾಯ ಅಂತ ಒಪ್ಪಲ್ಲ. ಏನು ಇಲ್ದವ್ರಿಗೆ ಏನೋ ಒಂದು ಸಿಕ್ತು ಅನ್ನೋದು ಸಮಾಧಾನಕ್ಕೆ ಒಪ್ಪಬಹುದೇ ಹೊರತು ಇದು ಕಾನೂನುಬದ್ಧವಾದಂತ ನ್ಯಾಯ, ಆಸ್ ಪರ್ ಎಂಪೆರಿಕಲ್ ಡಾಟಾ ಸಿಕ್ಕಂತ ನ್ಯಾಯ, ಸಾಮಾಜಿಕ ನ್ಯಾಯ ಅಂತ ಇವರೆಲ್ಲ ಮಾತಾಡ್ತಾರಲ್ಲ, ಆ ನ್ಯಾಯ ಅಂತ ಒಪ್ಪಕ್ ಸಾಧ್ಯ ಇಲ್ಲ. ಇದನ್ನ ಏನೂ ಇರ್ಲಿಲ್ಲ, ತುಂಬಾ ಕಳಪೆ ಮಟ್ಟದ ಏನೋ ಪಾಲ್ ಮಾತ್ರ ನಮಗೆ ಸಿಗ್ತಾ ಇತ್ತು, ಕೊನೆಗೆ ಅವು ಎಲ್ಲ ಬಿಟ್ಟು ಉಳಿದಿದ್ದು. ಈಗ ಒಂದ್ ಸ್ವಲ್ಪ ಒಂಚೂರು ಅಧಿಕಾರಿತವಾಗಿ ಒಂದು 5 ಸಿಗ್ತದೆ ಅಷ್ಟೇ. ಸರ್, ಈಗ ಎಕ್ಸಾಮ್ ಅಲ್ಲಿ ಮುಂದೆ ಬರುವಂತ ಎಕ್ಸಾಮ್ ಅಲ್ಲಿ ಕೂಡ ಇದೇ ಮೀಸಲಾತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಎಲ್ಲದರಲ್ಲೂ ಇನ್ನು ಮುಂದೆ ಇದು ಇದೇ ಇರ್ಬೇಕಾಗ್ತದೆ, ಇನ್ಯಾವುದು ಬದಲಾವಣೆ ಆಗಲ್ಲ. ಯಾವುದು ಎಂಟ್ರೆನ್ಸ್ ಎಕ್ಸಾಮ್ಗಳಾಗ್ಲಿ ಅಥವಾ ಸ್ಕೂಲ್ ಕಾಲೇಜಸ್ ಎಂಟ್ರೆನ್ಸ್ ಗಳಿಗಾಗ್ಲಿ ಅಥವಾ ಏನೋ ಎಂಪ್ಲಾಯ್ಮೆಂಟ್ಗೆ ಎಲ್ಲದಕ್ಕೂ. ಬಟ್ ಇನ್ನೊಂದು ಏನಂದ್ರೆ ರೋಸ್ಟರ್ ಏನು ಅಂತ ಹೇಳಿ, ಯಾಕಂದ್ರೆ ರೋಸ್ಟರ್ ಅಲ್ಲಿ ಸಮಸ್ಯೆ ಅದು ಇದು ಅಂತ ಏನೋ ಮಾತಾಡ್ತಿದ್ರು. ಅದು ಪ್ರವರ್ಗ 1ರಲ್ಲಿ ರೋಸ್ಟರ್ ಬಿಂದು 1ಕ್ಕೆ ಈ ಮಾದಿಗ ಸಮುದಾಯನೇ ಇರಬೇಕು. ಅದ್ರಲ್ಲಿ ಏನಾದ್ರು ಬದಲಾವಣೆ ಆಗಿದ್ರೆ ಮಾತ್ರ ಅದನ್ನೇನು ಕಾಂಪಿಟೇಷನ್, ಕೆಲವರೆಲ್ಲ ಹೇಳ್ತಿದ್ರಲ್ಲ ಅರ್ಥ ಇಲ್ದಂಗೆ, ಕಾನೂನು ಅರಿವೇ ಇರಲ್ಲ ಅವ್ರಿಗೆ. ಮೊದಲನೇ ಉದ್ಯೋಗಗಳನ್ನ ಕಾಂಪಿಟೇಷನ್ ಬಿಟ್ಬಿಡೋಣ, ಆಮೇಲೆ ಉಳಿದಿದ್ರೆ ಯಾರು ಹಂಚ್ಕೊಳ್ಳೋಣ, ಹಿಂಗೆಲ್ಲ ಇತ್ತಲ್ಲ. ಅದು ಯಾರೋ ಇಲಿಟ್ರೇಟ್ ಗಳು ಮಾತಾಡ್ಬೇಕಷ್ಟೇ, ಆತರ ಇಲ್ಲ. ಕಾನೂನು ಅರಿವಿದ್ದವ್ರು ಹಂಗ್ ಮಾತಾಡಕ್ಕಾಗಲ್ಲ. ಆ ತರದ್ದೇನಾದ್ರೂ ಒಂದು ತಪ್ಪಿನ ನಿರ್ಧಾರ ಈ ಸರ್ಕಾರ ತಗೊಂಡಿದ್ರೆ ಮಾತ್ರ ಅದು ಒಳ ಮೀಸಲಾತಿ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಮತ್ತೆ ಆವಾಗ ನಾವು ಸುಮ್ಮನೆ ಇರಕ್ಕಾಗಲ್ಲ. ಪ್ರಮುಖವಾಗಿ ಗಮನಿಸಿದ್ವಿ. ಅಂದ್ರೆ ಈ ವಿಚಾರ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಹೋರಾಟಗಾರರ ಪ್ರಕಾರವಾಗಿ ಮರುಭೂಮಿಯಲ್ಲಿ ನೀರು ಸಿಗ್ದಂಗೆ ಆಯ್ತು. ಇದು ಸಾಮಾಜಿಕ ನ್ಯಾಯ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಎಂಪರಿಕಲ್ ಡಾಟಾಗಳನ್ನ ಒಳಗೊಂಡಿರಲಿಲ್ಲ, ಅಪೂರ್ಣ, ಅವೈಜ್ಞಾನಿಕ ಅನ್ನುವಂತ ಮಾತುಗಳು ಆರಂಭಿಕವಾಗಿತ್ತು.
ಅಂದ್ರೆ ಕಳೆದ ವರ್ಷನೇ ನ್ಯಾಯಮೂರ್ತಿ ಆಗಿರುವಂತಹ ನಾಗಮೋಹನ್ ದಾಸ್ ಅವರ ವರದಿ ವಿಚಾರ ಯಾವಾಗ ಆಚೆ ಬಂತು ಆಗ್ಲಿಂದಲೂ ಕೂಡ ಬಲಗೈ ಮತ್ತು ಎಡಗೈ ನಡುವೆ ಒಂದಿಷ್ಟು ಅಸಮಾಧಾನ ಇತ್ತು, ಇದನ್ನ ಜಾರಿ ಮಾಡಬಾರ್ದು ಅಂತ. ಅಂತೂ ಇಂತೂ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಸಿದ್ದರಾಮಯ್ಯನವರು ಒಂದು ವಿಶೇಷವಾದಂತ ಸಂಪುಟ ಸಭೆಯನ್ನ ಕರೆದು ಇವತ್ತು ಅದಕ್ಕೆ ತಿಲಾಂಜಲಿಯನ್ನ ಹಾಕೋ ಕೆಲಸ ಆಗಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ನಿರ್ಧಾರ ಅಂತೂ ಆಚೆ ಬಂದ್ಬಿಟ್ಟಿದೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ, ಎಡಗೈ ಸಮುದಾಯಕ್ಕೆ 5.25, ಜೊತೆಯಲ್ಲಿ ಬಲಗೈ ಸಮುದಾಯಕ್ಕೆ 5.25 ಸೇರಿದಂತೆ ಇತರ ಪರಿಶಿಷ್ಟ ಜಾತಿಯಲ್ಲೇ ಬರುವಂತ ಸ್ಪೃಶ್ಯರು ಸೇರಿದಂತೆ ಇತರರ ಉಪಜಾತಿಗಳೇನಿದೆ ಅಲ್ಲೂ ಕೂಡ 4.5% ಅಷ್ಟು ಮೀಸಲಾತಿಯನ್ನ ಕೊಡುವ ಕೆಲಸ ಆಗಿತ್ತು. ಬಟ್ ಹಿಂದೆ ವರದಿ ಯಾವ ರೀತಿಯಾಗಿತ್ತು ಅಂತಂದ್ರೆ ಈ 15% ಮೀಸಲಾತಿ, ಅದರಲ್ಲಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಕೊಟ್ಟಾಗ ಹಿಂದಿನ ದತ್ತಾಂಶ ಹೇಳೋದಾದ್ರೆ 5.3 ಬಲಗೈಗೆ ಎಡಗೈಗೆ ಸೇರಿದಂತೆ 4.4% ಅಷ್ಟು ಮೀಸಲಾತಿಯನ್ನ ಇತರರಿಗೆ ಕೊಡಲಾಗಿತ್ತು. ಬಟ್ ಈಗ ಅದು ಬದಲಾವಣೆ ಆಗಿದೆ. ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಇದು ಎಲ್ಲರಿಗೂ ಕೂಡ ಸಮಾನತೆ ಸಿಕ್ಕಿದೆ, ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸುವಂತ ಕೆಲಸ ನಾವು ಮಾಡಿದ್ದೀವಿ ಅಂತ. ಬಟ್ ಅದಕ್ಕೂ ಕೂಡ ಅಸಮಾಧಾನ ಇದೆ. ಸಂಪುಟ ಸಭೆಯಲ್ಲಿ ಇವತ್ತಂತೂ ಅದನ್ನ ಅಧಿಕೃತವಾಗಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋ ಕೆಲಸ ಮಾಡಿದ್ರು. ಬಟ್ ಒಂದಿಷ್ಟು ಅಸಮಾಧಾನ ಇದೆ. ಬಟ್ ಇದು ಮುಂದಿನ ದಿನದಲ್ಲಿ ಹೆಂಗ್ ಹೋಗುತ್ತೆ ಅಂತಂದ್ರೆ, ಈಗಾಗಲೇ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಭರವಸೆ ಕೊಟ್ಟಿದ್ರು, ಸುಮಾರು ಒಂದು 56,000 ಅಷ್ಟು ನೇಮಕಾತಿಗೂ ಕೂಡ ಇದೆ, ಅದಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೇ ಒಳ ಮೀಸಲಾತಿಯಾಗಿ ಸಾಕಷ್ಟು ಹೋರಾಟ ಮಾಡಿರುವಂತ ಮಾಜಿ ಸಚಿವರಾಗಿರುವಂತ ಎಚ್ ಆಂಜನೇಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್, ಪ್ರಮುಖವಾಗಿ ಈ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟವನ್ನ ಮಾಡ್ತಿದ್ರೆ, ದೊಡ್ಡ ಮಟ್ಟದ ಸಮುದಾಯಕ್ಕೋಸ್ಕರ ಧ್ವನಿ ಎತ್ತದವರು, ಇವತ್ತಿನ ಸಂಪುಟ ಸಭೆಯಲ್ಲಿ ಬಂದಿರುವಂತ ನಿರ್ಧಾರವನ್ನ ಯಾವ ರೀತಿಯಾಗಿ ನೋಡ್ತೀರಾ, ಹೇಗೆ ಒಪ್ಕೊಂತೀರಾ ಅಂತ? ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ತಾಂತ್ರಿಕ ದೋಷದಿಂದ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಸಂಪರ್ಕ ಕಡಿತ ಆಗಿದೆ. ಮತ್ತೆ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಎಚ್ ಆಂಜನೇಯವರು. ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು, ಈ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಒಳ ಮೀಸಲಾತಿಗೋಸ್ಕರ ಗಟ್ಟಿ ಧ್ವನಿಯನ್ನ ಎತ್ತಿದಂತ ಮಾಜಿ ಸಚಿವರು ಇವರು. ಇವತ್ತು ಹೊಸದಾಗಿ ಒಂದಿಷ್ಟು ಪರಿಷ್ಕರಣೆ, 15% ರಿಸರ್ವೇಶನ್, ಅದರಲ್ಲಿ ಇಂಟರ್ನಲ್ ರಿಸರ್ವೇಶನ್ ಕೊಡುವಂತ ಕೆಲಸ ಹಿಂದೆನೇ ಆಗಿತ್ತು. ಬಟ್ ಅದು ಚಾಲ್ತಿಯಲ್ಲಿ ಇರಲಿಲ್ಲ, ಸಾಕಷ್ಟು ಆ ಗೊಂದಲಗಳಿತ್ತು. ಇದರಿಂದ ಸಮಾನವಾದ ನ್ಯಾಯ ಸಿಗುತ್ತಾ, ಕೆಲವೊಂದು ಅಸಮಾಧಾನ ಕೂಡ ಹೊರಗಾಕಿತ್ತು. ಅದರಂತೆ ಲೆಕ್ಕಾಚಾರ ಹಾಕೋಬೇಕು. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಮುಂಬರುವಂತ ಚುನಾವಣೆ ಇರ್ಬೋದು, ಮುಂಬರುವಂತ ನೇಮಕಾತಿ ವಿಚಾರಕ್ಕೂ ಕೂಡ ಸಮಸ್ಯೆ. ಈ ಒಳ ಮೀಸಲಾತಿ ಸರಿಯಾಗಿ ನಿರ್ಣಯವನ್ನ ಆಗದೇನೆ ನೇಮಕಾತಿನೇ ಆಗ್ತಿರ್ಲಿಲ್ಲ. ನಾವು ಬಜೆಟ್ ಅಲ್ಲಿ ಗಮನಿಸಿದ್ವಿ, ಸುಮಾರು ಒಂದು 56,400 ಹುದ್ದೆಗಳ ನೇಮಕಾತಿ ಹಾಗೆ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ದೊಡ್ಡ ಮಟ್ಟದ ಹೋರಾಟ ಕೂಡ ಆಗಿತ್ತು. ಬಟ್ ಅಂತಿಮವಾಗಿ ಇವತ್ತು ಏನ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಒಳ ಮೀಸಲಾತಿಗೆ, ಇದನ್ನೇ ಮುಂದಿಟ್ಕೊಂಡು ಇದೇ ಅನ್ವಯ ಆಗುವಂತೆ ನೇಮಕಾತಿಯ ಪ್ರಕ್ರಿಯೆಯನ್ನ ಕೂಡ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಒಳ ಮೀಸಲಾತಿಯ ಹಂಚಿಕೆಯನ್ನ ನಾವು ಗಮನಿಸೋದಾದ್ರೆ ಒಟ್ಟು 101 ಜಾತಿಗಳು ಬರುತ್ತಿದ್ರಲ್ಲಿ. ಅದರಲ್ಲಿ ಎಡಗೈ ಸಮುದಾಯದಲ್ಲಿ 5.25% ಮೀಸಲಾತಿಯನ್ನ ಕೊಟ್ಟಿದ್ದಾರೆ, 18 ಜಾತಿಗಳಿರುತ್ತಿದ್ರಲ್ಲಿ. ಬಲಗೈಯಲ್ಲಿ 5.2% ಮೀಸಲಾತಿ ಕೊಟ್ಟಿದ್ದಾರೆ, 20 ಜಾತಿಗಳು. ಸ್ಪೃಶ್ಯರು 4.5% ಅಷ್ಟು ಮೀಸಲಾತಿ, ಅಂದ್ರೆ 63 ಜಾತಿಗಳು ಇದರಲ್ಲಿ ಒಳಗೆ ಬರುತ್ತೆ, ಉಪಜಾತಿ ಎಲ್ಲವನ್ನ ಸೇರ್ಕೊಂಡು. ಟೋಟಲ್ 101 ಜಾತಿ, ಎಡಗೈ ಬಲಗೈ. ಆ ಮೂಲಕವಾಗಿ ಇವತ್ತೇನೋ ಒಂದು ರೀತಿ ಸಾಮಾಜಿಕ ನ್ಯಾಯವನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ, ಅದನ್ನು ಸ್ವೀಕರಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಏನಾಯ್ತು ಕೇಳಿದ್ರೆ ಯಾರು ಅಪಸ್ವರವನ್ನ ಎತ್ತೋ ಕೆಲಸ ಆಗಿರಲಿಲ್ಲ. ಎಲ್ಲರೂ ಕೂಡ ಲೆಕ್ಕಾಚಾರಗಳನ್ನ ಹಾಕಿನೇ ಇವತ್ತು ಒಮ್ಮತದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟದಲ್ಲಿ ಇವತ್ತು ಒಪ್ಪಿಗೆ ಸಿಗುವಂತ ಕೆಲಸ ಆಗಿದೆ. ಬಟ್ ಮುಂದಿನ ದಿನದಲ್ಲಿ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗುತ್ತೆ ಅನ್ನೋದಿಲ್ಲ. ಸಾಮಾಜಿಕ ಹೋರಾಟಗಾರರು ಕೆಲವರ ಅಸಮಾಧಾನ ಏನು ಕೇಳಿದ್ರೆ, ಡೇಟಾಗಳನ್ನೇ ಸರಿಯಾಗಿ ಪಡ್ಕೊಂಡಿಲ್ಲ, ಎಂಪರಿಕಲ್ ಡೇಟಾಗಳು ಸರಿಯಾಗಿ ಆಗಿರಲಿಲ್ಲ. ಅಂದ್ರೆ ಎಲ್ಲ ಕಡೆ ಹೋಗಿ ಅದನ್ನ ಸರಿಯಾಗಿ ದತ್ತಾಂಶಗಳನ್ನ ಏನು ತಯಾರಿ ಮಾಡಿಕೊಂಡಿದ್ದಾರೆ ಇದು ಸರಿ ಇಲ್ಲ, ವೈಜ್ಞಾನಿಕವಾಗಿ ಇದನ್ನ ಮಾಡಿಲ್ಲ ಅನ್ನುವಂತ ಅಸಮಾಧಾನ, ಒಂದಿಷ್ಟು ಅಪಸ್ವರಗಳಿತ್ತು. ಬಟ್ ಅಂತಿಮವಾಗಿ ಇವತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅದಲು ಬದಲುಗಳನ್ನ ಮಾಡಿ ಎಡಗೈ ಮತ್ತು ಬಲಗೈ ಸಮುದಾಯ ಸೇರಿದಂತೆ ಸ್ಪೃಶ್ಯರಿಗೂ ಕೂಡ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ಕೊಟ್ಟಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ರು.
ಪ್ರಮುಖವಾದಂತಹ ನಿರ್ಧಾರಕ್ಕೆ ಇವತ್ತು ನೋಡಿ ಗಮನಿಸ್ತಾ ಇದೀವಲ್ಲ ನೋಡಿ, ಈ SC ಒಳ ಮೀಸಲಾತಿ ಹಂಚಿಕೆ ಹೇಗಾಯ್ತು ಅಂತಂದ್ರೆ ಒಟ್ಟು 101 ಜಾತಿ, ಎಡಗೈ ಶೇಕಡ 5.25% ಅಷ್ಟು ಮೀಸಲಾತಿ ಕೊಟ್ಟಿದ್ದಾರೆ. ಟೋಟಲ್ 18 ಜಾತಿಗಳು ಇದರಲ್ಲಿ ಬರುತ್ತೆ. ಇನ್ನು ಬಲಗೈ ಸಮುದಾಯವನ್ನ ನೋಡಿದ್ರೆ ಶೇಕಡ 5.25 ಮೀಸಲಾತಿ ಅಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. 20 ಜಾತಿಗಳು ಇದರ ಒಳಗೆ ಬರುತ್ತೆ. ಟೋಟಲ್ ಇರೋದು 101 ಜಾತಿಗಳು. ಇನ್ನು ಕೊನೆಯದಾಗಿ ಉಪಜಾತಿ ಅಂತಂದ್ರೆ ಪ್ರಮುಖವಾಗಿ ಸ್ಪೃಶ್ಯರು ಅಂತ ನಾವೇನೋ ಕರೀತೀವಲ್ಲ, ಶೇಕಡ 4.5% ಅಷ್ಟು ಮೀಸಲಾತಿ ಕೊಟ್ಟಿದ್ದಾರೆ. ಸರಿ, ಸುಮಾರು 63 ಜಾತಿಗಳನ್ನ ಒಳಗೊಂಡ್ಬಿಟ್ಟಿದೆ. ಟೋಟಲ್ 15% ಮೀಸಲಾತಿ ಇರೋದು. ಅದರಲ್ಲಿ ವರ್ಗೀಕರಣವನ್ನ ಮಾಡಲಾಗಿದೆ. ಬಲಗೈ ಎಡಗೈ ಅಂತ ದಲಿತ ಸಮುದಾಯದ ಈ ಜಾತಿಯಲ್ಲೇ ಬರೋದ್ರನ್ನ ಡಿವೈಡ್ ಮಾಡಿಕೊಂಡು ಆರಂಭಿಕವಾಗಿ 5.3%, 5.3% ಅಂತ ಬಲಗೈ ಎಡಗೈಗೆ ಹಂಚಿಕೆ ಮಾಡಿದ್ರು. ನಂತರ ಸ್ಪೃಶ್ಯರಿಗೆ 4.4% ಅಂತ ಆಗಿತ್ತು. ಬಟ್ ಈಗ ಚೇಂಜ್ ಆಗಿದೆ. ಆ ಮೂಲಕವಾಗಿ ಅಂದ್ರೆ ಬಹಳಷ್ಟು ನಿರೀಕ್ಷೆ ಅಂತಂದ್ರೆ ಕಳೆದ ಬಜೆಟ್ನಲ್ಲಿ ಉಲ್ಲೇಖ ಆಗಿತ್ತು. ಸುಮಾರು ಒಂದು 56,000ಕ್ಕೂ ಹೆಚ್ಚು ಉದ್ಯೋಗಗಳ ನೇಮಕಾತಿ ಮಾಡ್ತೀವಿ ಅನ್ನೋ ಅಂಶ ಏನು ಕೊಟ್ಟಿದ್ರಲ್ಲ, ಅದು ಹಂಗೆ ನಿಂತಿತ್ತು. ಆಗ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಮಾತುಗಳು ಏನು ಕೇಳಿದ್ರೆ ಒಳ ಮೀಸಲಾತಿ ಆಗ್ಲೇ, ತದನಂತರ ಅದನ್ನ ಅನ್ವಯ ಆಗುವಂತೆ ನಾವು ನೇಮಕಾತಿ ಕರಿತೀವಿ ಅಂತ. ಅಂತೂ ಇಂತೂ ರಾಜ್ಯದಲ್ಲಿ ಪರೀಕ್ಷಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ರು. ಎಲ್ಲೋ ಒಂದು ಕಡೆ ಈಗ ಆ ಹೋರಾಟಗಳಿಗೂ ಕೂಡ ಫಲ ಕೊಟ್ಟಂತಿದೆ. ಈ ಇಂಟರ್ನಲ್ ರಿಸರ್ವೇಷನ್ನಿನ ಕಾರಣವನ್ನೇ ಕೊಟ್ಟು ದೊಡ್ಡ ಮಟ್ಟದ ವಿಳಂಬಗಳಾಗ್ತಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆಳ್ದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ 15% ಮೀಸಲಾತಿಯಲ್ಲೇ ವರ್ಗೀಕರಣ ಮಾಡಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಂತೂ ಇಂತೂ ಒಂದು ಕ್ರಾಂತಿಕಾರಿ ನಿರ್ಣಯವನ್ನ ತೆಗೆದುಕೊಂಡಿದೆ. ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಅಂತೂ ಇಂತೂ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಂಸದರಾಗಿರುವಂತಹ ಉಗ್ರಪ್ಪನವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತೂ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ನೀವೇಗ ಇದನ್ನ ಸ್ವಾಗತಿಸ್ತೀರಿ, ಹೇಗ್ ನೋಡ್ತೀರಾ ಅಂತ ಸರ್? ನೋಡಿ, ಇವತ್ತಿನ ಈ ಗಿವನ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತದ್ದು ನಿರ್ಣಯ, ಅದರಲ್ಲೂ ಎಲ್ಲಾ ಮಂತ್ರಿಮಂಡಲದಲ್ಲಿ ಇರೋರೆಲ್ಲರೂ ಸಹ ಅದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೇನೆ. ಹೌದು ಹೌದು. ಆದ್ರೆ ನಾನೊಬ್ಬ ವಕೀಲನಾಗಿ, ಮಾಜಿ ಸಂಸತ್ ಸದಸ್ಯನಾಗಿ ಸಂವಿಧಾನವನ್ನ ಪಾಠ ಮಾಡಿರೋ ಹಾಗೆ. ಹಲೋ, ಎಸ್ ಎಸ್ ಕೇಳಿಸ್ತಿದೆ ಸರ್, ಹೇಳಿ ಹೇಳಿ. ಸಂವಿಧಾನದ ರೀತಿಯ ರಾಜ್ಯದಲ್ಲಿ, ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ ಅಲ್ಲಿ, ಲೋಕಲ್ ಅಥಾರಿಟೀಸ್ ಅಲ್ಲಿ ಮತ್ತೆ SCPTSP ನಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ SCಗೆ STಗೆ ಕೊಡ್ಲಾಗಿದೆ. ಹೌದು ಹೌದು. ಇದು ಅಂಬೇಡ್ಕರ್ ಅವರ ಆಶಯವೂ ಸಹ. ಸೊ ಇವತ್ತೇನಾಗಿದೆ, ಈ ಎಲ್ಲ ಕಾರಣಗಳಿಂದ 2022ರಲ್ಲಿ ಸರ್ವಸಮ್ಮತವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿ ರಾಜ್ಯದಲ್ಲಿ 50ರ ಬದಲು 56% ಮೀಸಲಾತಿಯನ್ನ, ಹೌದು ಹೌದು, SCಗಳಿಗೆ 15ರ ಬದಲು 17%, STಗಳಿಗೆ 3ರ ಬದಲು 7%. ಯಾಕಪ್ಪ ಅಂತಂದ್ರೆ SC ಪಾಪ್ಯುಲೇಷನ್ 17.1% ಇದೆ. ಹೌದು ಹೌದು. ST ಪಾಪ್ಯುಲೇಷನ್ 7% ಇದೆ. ಇದನ್ನ ಕಾನೂನನ್ನ ಮಾಡಿದ್ದಾರೆ. ಆ ಕಾನೂನು ರೀತಿಯ 2023, 24, 25 ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ಸ್ ಆಗಿದ್ದಾವೆ. ಈಗ ಉದಾಹರಣೆಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಅಪಾಯಿಂಟ್ಮೆಂಟ್ಸ್ ಆಗಿದೆ 17% ಮತ್ತೆ 7%. ಈಗ ಯಾರೋ ವೆಸ್ಟೆಡ್ ಇಂಟ್ರೆಸ್ಟ್ ಇರೋಂಥವ್ರು ಕೋರ್ಟ್ಗೆ ಹೋಗಿದ್ದಾರೆ. ಆ ಕೋರ್ಟ್ ಅಲ್ಲಿ ಸ್ಟೇ ಬಂದಿರೋದ್ರಿಂದ KIT ನಲ್ಲಿ ಆ ಒಂದು ರಿಸರ್ವೇಶನ್ ಆದೇಶವನ್ನ ಅಥವಾ ಕಾನೂನನ್ನ, ಯಾಕಂದ್ರೆ ಆ ಕಾನೂನನ್ನ 2022ರ
SC/ST ರಿಸರ್ವೇಶನ್ ಫಾರ್ ಪೋಸ್ಟ್ ಅಂಡ್ ಎಜುಕೇಶನ್ ಅನ್ನೋದು ಆಕ್ಟ್ ಅನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ವಿ. ಹೌದು ಹೌದು. ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ರಾಜ್ಯ ಸರ್ಕಾರ 23 ಮಾರ್ಚ್ 2023ರಲ್ಲಿ. ಆದ್ರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದನ್ನ 9th ಶೆಡ್ಯೂಲ್ಗೆ ಸೇರಿಸದೇ ಇರುವಂತ ಕಾರಣದಿಂದ ಇವತ್ತು ಹೈಕೋರ್ಟ್ ನಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಆ ಸ್ಟೇಯನ್ನ ವೆಕೇಟ್ ಮಾಡಿಸುವಂತ ಪ್ರಾಮಾಣಿಕವಾದಂತ ಪ್ರಯತ್ನಗಳು ಇವತ್ತು ನಡೆದೇ ಇರುವಂತ ಅದರ ಪರಿಣಾಮ ಸೊ SC-ಗಳಿಗೆ 2% ಕಡಿಮೆ ಆಗ್ತಾ ಇದೆ, ST-ಗಳಿಗೆ 4% ಕಡಿಮೆ ಆಗ್ತಾ ಇದೆ, ಮತ್ತೆ OBC-ಗಳಿಗೂ ಸಹ 32% ಮೀಸಲಾತಿ ಇರುವಂತದ್ದು ಇದೆ. ಆದ್ರೆ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನನಗನ್ಸುತ್ತೆ ನಾವೇನಾದ್ರೂ ಅಲ್ಪತೃಪ್ತರ, ಎಷ್ಟು ಬಂದ್ರೆ ಅಷ್ಟು ಸಾಕು, ನಮ್ಗೆ ಅಂಬೇಡ್ಕರ್ ಹೇಳಿರುವಂತ ರೀತಿನಲ್ಲಿ ಕಾನೂನು ರೀತಿಯ 17% 7% ಕೊಡೋದನ್ನು ಇಲ್ದ ಇದ್ರು ಪರವಾಗಿಲ್ಲ ಅಂತೇಳಿ. ಆದ್ರೆ ನಾನು ಇಷ್ಟೇ ಹೇಳ್ತೇನೆ, ಅತ್ಯಂತ ನೋವಿನಿಂದ ಇದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಎಲ್ಲೋ ಒಂದು ಕಡೆ SC-ಗಳಿಗೆ ST-ಗಳಿಗೆ OBC-ಗಳಿಗೆ ಒಂದ್ ರೀತಿ ಸಾಮಾಜಿಕ ನ್ಯಾಯಕ್ಕೆ ಹಿನ್ನಡೆ ಆಗ್ತಾ ಇರುವಂತ ಪ್ರವೃತ್ತಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ. ಕೇಂದ್ರ ಸರ್ಕಾರ ಏನಾದ್ರೂ ಇದನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ರೆ, ಈ 9th ಶೆಡ್ಯೂಲ್ಗೆ ಸೇರಿಸುವಂತ ಪ್ರಯತ್ನ ರಾಜ್ಯ ಸರ್ಕಾರವೂ ಮಾಡಬೇಕಾಗಿತ್ತು. ನಮ್ಮ ರಾಜ್ಯದ 28 ಪಾರ್ಲಿಮೆಂಟ್ ಸದಸ್ಯರು ಹಾಗೆ ರಾಜ್ಯಸಭಾ ಸದಸ್ಯರು ಮತ್ತು ಎಲ್ಲ ಶಾಸಕರುಗಳನ್ನು ಸಹ ಮಾಡಬೇಕಾಗಿತ್ತು. ಅತ್ಯಂತ ಇವರು ಯಾರು ಸಹ ಪ್ರಯತ್ನ ಮಾಡದೆ ಇರುವಂತದ್ದು. ಮೊನ್ನೆ ಬೆಳಗಾಮ ಸೆಷನ್ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು 9th ಶೆಡ್ಯೂಲ್ ಸೇರಿಸಬೇಕು ಅಂತ. ಆದ್ರೆ ಡೆಲ್ಲಿಗೆ ಹೋಗ್ಲಿಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಆಗ್ಲಿಲ್ಲ, ಆಲ್ ಪಾರ್ಟಿ ಡೆಲಿಗೇಷನ್ ಹೋಗ್ಲಿಲ್ಲ. ಇದರ ಪರಿಣಾಮ ಸೊ ಇವತ್ತೇನಾಗಿದೆ, ನಾವೆಲ್ಲೋ 15%ಗೆ 3%ಗೆ ಮೀಸಲಾತಿಗೆ ತೃಪ್ತರಾಗೋದಾದ್ರೆ ಇದು ಬಹುಶಃ ನನಗನ್ಸುತ್ತೆ ಸಂವಿಧಾನ ಬಾಹಿರವಾಗಿರುವಂತದ್ದು. ಇದರ ಬಗ್ಗೆ ಈಗಲೂ ಕಾಲ ಮಿಂಚಿಲ್ಲ. ದಯಮಾಡಿ ಸರ್ಕಾರ, ರಾಜ್ಯ ಸರ್ಕಾರ, ಮೊದಲನೇದು ಈ ಸ್ಟೇ ಏನಿದೆ ಹೈಕೋರ್ಟ್ ಅಲ್ಲಿ, ಆ ಸ್ಟೇ ಅನ್ನ ವೆಕೇಟ್ ಮಾಡಿಸುವಂತದಕ್ಕೆ ಅತ್ಯಂತ ಪ್ರಬುದ್ಧ ಸೀನಿಯರ್ ಕೌನ್ಸಿಲ್ ಅನ್ನ ಇಟ್ಟು IA ಹಾಕ್ಸಿ ವೆಕೇಟ್ ಮಾಡಿಸಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ SLP ಅನ್ನ ಹಾಕುವಂತದಕ್ಕೂ ಮುಂದಾಗಬೇಕು ಅನ್ನೋದು ಒಂದು. ಎರಡನೇದು, ಬಸವರಾಜ ಬೊಮ್ಮಾಯಿ ಅವರು MP-ಗಳಿದ್ದಾರೆ, ಅವರೇ ಮುಖ್ಯಮಂತ್ರಿಗಳಾಗಿದ್ದಾಗ ಕಾನೂನು ಮಾಡದಂತದ್ದು ಏನು 56%. ಇಂದಿರಾ ಸಾಹ್ನಿ ಕೇಸಲ್ಲೂ ಸಹ ಹೇಳಿದ್ದಾರೆ, ವಿಶೇಷ ಸಂದರ್ಭಗಳಲ್ಲಿ 50ರ ಬದಲು 56%, 50ಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಕೋಜೆಂಟ್ ರೀಸನ್ಸ್ ಅನ್ನ ಅಸೈನ್ ಮಾಡಬೇಕು ಮತ್ತೆ ಎಂಪೆರಿಕಲ್ ಡಾಟಾ ಮೇಲೆ ಮಾಡಬೇಕು ಅಂತ ಹೇಳಿ. ಈಗ ನಾಗಮೋಹನ್ ದಾಸ್ ಕಮಿಟಿ ವರದಿ ಇರಬಹುದು ಅಥವಾ ನಮ್ಮ ಜಸ್ಟಿಸ್ ಆದಿ ಅವರ ಕಮಿಟಿ ಇರಬಹುದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 56%. ಅಂದ್ರೆ ಸರ್, ನಾವು ಗಮನಿಸ್ತಾ ಇದ್ವಿ ಒಳ ಮೀಸಲಾತಿಯ ಕೆಲ ಹೋರಾಟಗಾರರು ಹೇಳ್ತಾ ಇದ್ರು, ಅಂದ್ರೆ ಎಂಪರಿಕಲ್ ಡಾಟಾಗಳು ಸಿಕ್ಕಿಲ್ಲ, ಮತ್ತೊಂದ್ ಕಡೆ ಸಾಮಾಜಿಕ ನ್ಯಾಯವು ನಮ್ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಜೊತೆಲಿ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಇನ್ನೇನ್ ನಾವು ಭರ್ತಿ ಮಾಡ್ತೀವಿ, ಅದು ಇವತ್ತು ತೆಗೆದುಕೊಂಡಿರುವ ನಿರ್ಧಾರದ ಮೇಲೆ ಆಗತ್ತೆ ಅಂತ. ಇದನ್ನ ಹೆಂಗ್ ನೋಡ್ತೀರಾ ಅಂತ ಸರ್? ನೋಡಿ, ಈಗ 56,000 ಹುದ್ದೆಗಳನ್ನ ಇವರು ಮಾಡುವಂತದ್ದು ಸರಿ. ಆದ್ರೆ ಇವತ್ತೇನಾಗಿದೆ, 17% SC-ಗಳಿಗಾದ್ರೆ ಸುಮಾರು 8,500ಕ್ಕೂ ಹೆಚ್ಚು ಸಿಗುತ್ತೆ 17% ಆದ್ರೆ. ಸೊ 15% ಆದ್ರೆ ಅವರು ಸಿಗುವಂತದ್ದು 7,000 ಚಿಲ್ಲರೆ. ಹಾಗೆ ST-ಗಳಿಗೆ 7% ಆದ್ರೆ 3,750 ಹುದ್ದೆಗಳು ಸಿಗ್ತವೆ. 3% ಆದ್ರೆ 1,500 ಹುದ್ದೆಗಳು ಸಿಗ್ತವೆ. ಯಾರಿಗೆ ಲಾಸು? ಯಾವ ಸಾಮಾಜಿಕ ನ್ಯಾಯ? ಇದನ್ನ ಸರ್ಕಾರ ಗಮನಿಸಬೇಕಾಗತ್ತೆ, ನಾಯಕರುಗಳು ಗಮನಿಸಬೇಕಾಗತ್ತೆ. ನ್ಯಾಯ ಕೊಡೋದು ಅಂದ್ರೆ ಏನು ಸಾಮಾಜಿಕ ನ್ಯಾಯ ಕೊಡುವಂತ ಅಂದ್ರೆ ಸೊ ಕಾನೂನು ರೀತಿಯ ಕೊಡ್ಬೇಕಾಗತ್ತೆ, ಸಂವಿಧಾನದ ರೀತಿಯ ಕೊಡ್ಬೇಕಾಗತ್ತೆ. ಆರ್ಟಿಕಲ್ 341 SC-ಗೆ, 342 ST-ಗೆ. ಸೊ ಹಾಗೆ ಆರ್ಟಿಕಲ್ 15 and 16 ಅಲ್ಲಿ ಇರತಕ್ಕಂತ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಫಾರ್ SC ST ಇನ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲ. ಸೊ 101 ಜಾತಿಗಳಿಗೆ SC-ಗಳಲ್ಲಿ, 51 ಜಾತಿಗಳಿಗೆ ST-ಗಳಲ್ಲಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಸೊ ಅದರ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟರು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಆಗೋದಿಲ್ಲ. ಸೊ ಇದರ ಬಗ್ಗೆ ನೋಡಿ, ಪಾರ್ಲಿಮೆಂಟ್ ಕೊಡ್ತಾರೆ, ಅಸೆಂಬ್ಲಿ ಕೊಡ್ತಾರೆ, ಲೋಕಲ್ ಅಥಾರಿಟೀಸ್ ಕೊಡ್ತಾರೆ, SC/PTSP ನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಾರೆ. ಶಿಕ್ಷಣದಲ್ಲಿ ಕೊಡೋದಾದ್ರೆ ಹೇಗೆ ಮೇನ್ ಸ್ಟ್ರೀಮ್ ಬರ್ಲಿಕ್ಕೆ ಸಾಧ್ಯತೆ ಇದೆ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮಂತ್ರಿಮಂಡಲ ಮತ್ತು ಸಂಬಂಧಪಟ್ಟಂತವರು ಇದರ ಬಗ್ಗೆ ಗಮನ ಹರಿಸಿ ಈ ನ್ಯಾಯವನ್ನ ಏನು ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಪಡಿಸುವಂತ ದಿಕ್ಕಿನಲ್ಲಿ
ಪ್ರಯತ್ನ ಮಾಡ್ಲಿ ಅಂತೇಳಿ ಅತ್ಯಂತ ವಿನಮ್ರವಾಗಿ ರಾಜ್ಯ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ಸಾಮಾಜಿಕ ಹೌದು. ಸೋಷಿಯಲ್ ಜಸ್ಟಿಸ್ ಅಥವಾ ಸೋಷಿಯಲ್ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳನ್ನು ಇನ್ನಿತರನ್ನು ನಾನು ಒತ್ತಾಯಪೂರ್ವಕವಾಗಿ ಒತ್ತಾಯಿಸ್ತೇನೆ. ಬಟ್ ಇವತ್ತಿನ ಗಿವನ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಏನ್ 15 ಮಾಡಿದ್ದಾರೆ, ಇದನ್ನ ವಿಧಿ ಇಲ್ಲದೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುವಂತ Okay, sir. ಸಂದರ್ಭ ಇದೆ. ಅದಕ್ಕೆ ನಾನು ಅದನ್ನ ವೆಲ್ಕಮ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ ಉಗ್ರಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರು, ಸಾಮಾಜಿಕ ನ್ಯಾಯ ಇದು ನಮಗೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ, ಅಂಬೇಡ್ಕರ್ ಅವರ ಆಶಯದಂತೆ ಸಿಕ್ಕಿಲ್ಲ, ಇದು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.